ನಮಸ್ಕಾರ ಸ್ನೇಹಿತರೆ. ಮಕ್ಕಳಿಗಾಗಿ ಪ್ರತಿದಿನ ಯಾವುದಕ್ಕಾದರೂ ಒಂದಕ್ಕೆ ಸಾಸ್ ಬೇಕಾಗಿರುತ್ತೆ. ಆದರೆ ಅಂಗಡಿಯಲ್ಲಿ ತರೋದು ಸಕ್ಕರೆ ಕೆಮಿಕಲ್ಲು ಇರ್ತದೆ. ಅದಕ್ಕಾಗಿ ನಾನು ಇವತ್ತು ಆರೋಗ್ಯಕರವಾದ ಟೊಮೆಟೊ ಸಾಸ್ ಮಾಡ್ತಾ ಇದ್ದೇನೆ ಮನೆಯಲ್ಲೇ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 kg ಹಣ್ಣಾಗಿರೋಂಥ ಟೊಮೆಟೊ, ಅರ್ಧ kg ಬೆಲ್ಲ, ಮೆಣಸಿನ್ಕಾಯಿ, ಒಂದು ದೊಡ್ಡ ಗಡ್ಡೆ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಮೆಣಸು, ಲವಂಗ ಮತ್ತು 2 ಪೀಸ್ ಚಕ್ಕೆ ಮತ್ತು ವಿನೆಗರ್ 1 ಬಟ್ಲು. ನೋಡಿ, ಈಗ ಈ ಥರ ತೊಳೆದು ಇಕ್ಕೊಂಡಿದ್ದೀನಿ ನಾನು. 2 ಭಾಗ ಮಾಡಿ ಹೆಚ್ಕೊಳ್ಳಿ. ಅದನ್ನು ಹೆಚ್ಕೊಂಡು ನೋಡಿ ಇದೇನೋ ಚೆಕ್ ಮಾಡಿಕೊಂಡು 2 ಪೀಸ್ ಮಾಡಿ ಹಾಕಿ. ನೀವು ಬೇಕಿದ್ರೆ ಫಾರಮ್ ಟೊಮೊಟೊನ ಹಾಕ್ಬೋದು. ನಾನು ನಾಟಿ ಟೊಮೊಟೊದಲ್ಲೇ ಮಾಡ್ತಾಯಿದ್ದೀನಿ. ಇನ್ನು ನಾಟಿದಂದರೆ ಸ್ವಲ್ಪ ಹುಳಿ ಚೆನ್ನಾಗಿರುತ್ತೆ ಅಂತ ನಾನು ನಾಟಿ ಟೊಮೊಟೊನೇ ತೊಗೊಂಡಿದ್ದೀನಿ. ನೋಡಿ, ಈರುಳ್ಳಿ ಹಾಕಿ, ಒಂದು ದೊಡ್ಡ ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 8-10 ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ. ಆಮೇಲೆ ಇದು ಒಂದು ಅರ್ಧ kg ಬೆಲ್ಲ, 1 ಬಟ್ಲು ವಿನೆಗರು, 2.25 ಬಟ್ಲು ನೀರು ಹಾಕ್ತೀನಿ. ಅದೇ ವಿನೆಗರ್ ಯಾವ ಬಟ್ಲಲ್ಲಿ ತೊಗೊಂಡಿವೋ ಅದೇ ಬಟ್ಲಲ್ಲೇ 2.25 ಬಟ್ಲು ನೀರು ಹಾಕ್ತಾಯಿದ್ದೀನಿ ನಾನು. ಇದನ್ನು ಬೇಯಿಸೋಕ್ಕಿಟ್ಟು ಸ್ವಲ್ಪ ಉಪ್ಪು ಹಾಕಿ, ನೀವು ಕುಕ್ಕರಲ್ಲೂ ಬೇಕಾದ್ರೆ ಇಟ್ಕೋಬೋದು. ನಾನು ಹೊರಗಡೆನೇ ಬೇಯಿಸ್ತಾ ಇದ್ದೀನಿ. ಇದು ಹಣ್ಣಾಗೋ ತನಕ ಬೇಯಿಸ್ಬೇಕು. ಸ್ವಲ್ಪ ಎಲ್ಲ ಬೇಯಬೇಕದು. ಬೇಯೋ ತನಕ ಬೇಯಿಸೋಣ ಚೆನ್ನಾಗಿ. ಒಂದು 3-4 ಕುದಿ ಆಗಬೇಕದು. ಇದನ್ನು ನಾನು ಯಾಕೆ ಹೆಲ್ದಿ ಅಂತ ಹೇಳಿದೆ ಅಂದರೆ, ನೋಡಿ, ನಾನು ಸಕ್ಕರೆ ಬದಲಿಗೆ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಯಾವುದೇ ಕೆಮಿಕಲ್ ಆಗಲಿ ಯಾವುದೂ ಇರೋದಿಲ್ಲ. ಹಂಗಾಗಿ ನಾನು ಇದನ್ನ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಬೆಂದಿದೆ ಎಲ್ಲ ತೆಗೆದು. ಆದರೆ ನೀರಿಂದ ಬೇರ್ಪಡಿಸೋಣ. ಮತ್ತು ಈ ನೀರು ಚೆಲ್ಲೋದು ಬೇಡ, ಅದು ನನಗೆ ಇಟ್ಕೊಳ್ಳೋಣ. ಇದು ಸ್ವಲ್ಪ ಆರಾಗಿ ಬಿಟ್ಟಾದಮೇಲೆ ಜಾರಿಗೆ ಹಾಕ್ಕೋಬೇಕು. ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ಇದನ್ನು ಸೋಸ್ಕೋಬೇಕು ಚೆನ್ನಾಗಿ. ನೋಡಿರಿ, ಈ ಥರ ಸೋಸ್ಕೊಂಡ್ರೆ ಕೆಳಗಡೆ ಬರುತ್ತೆ. ಅದೇ ನೀರು ಹಾಕೊಂಡು ಸೋಸ್ಕೊಳ್ಳಿ, ಸ್ವಲ್ಪ ಈಸಿ ಆಗುತ್ತೆ. ಆ ನೀರಿದ್ದರೆ ನಮಗೆ ಸೋಸೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಅದೇ ನೀರು ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಣ್ಣಗೆ ಸೋಸ್ಕೋಬೇಕು. ಅದು ಇಳಿಯುತ್ತೆ ಕೆಳಗಡೆ. ಈಗ ಅದು ಮೇಲೆ ದಪ್ಪ ಬರೋದು ಏನು ಬರುತ್ತೋ ಅದು ಬಿಸಾಕೋದು, ಅದರಲ್ಲಿ ಏನೂ ಇರೋಲ್ಲ. ಈಗೆಲ್ಲ ನಾವು ಕೆಳಗಡೆ ತೊಗೊಂಡಿವಲ್ಲ, ಅದನ್ನು ಮಾತ್ರ ನಾವು ಬೇಯಿಸೋಕೆ ಇಡೋದು. ನೋಡಿ, ಈ ಥರ ಈಗ ಚೆನ್ನಾಗಿ ಈಗ ಇಷ್ಟು ಬಂದಿದೆ. ಇದು ಕುದ್ದು ಇದರಲ್ಲಿ ಅರ್ಧ ಆಗುತ್ತೆ ಸಾಸು. ಈ ಸಾಸು ಮಕ್ಕಳಿಗೆ ತುಂಬ ಆರೋಗ್ಯಕರವಾಗಿರುತ್ತೆ ಮತ್ತು ಉತ್ತಮವಾಗಿಯೂ ಇರುತ್ತೆ. ಟೊಮೊಟೊದಲ್ಲಿ ಇರುವಂಥ ವಿಟಮಿನ್ ಮತ್ತು ಆ್ಯಂಟಿ ಆಕ್ಸಿಡ್ ದೇಹಕ್ಕೆ ಪೌಷ್ಟಿಕಾಂಶ ಕೊಡುತ್ತೆ ಅಂತ ನಾನು ಯಾವುದೋ ಬುಕ್ಸಲ್ಲಿ ಓದಿರೋ ಅಂಥದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ರೇಣುಕಾ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್. ಈಗ ಚಪಾತಿಗೆ, ದೋಸೆಗೆ, ಬ್ರೆಡ್ಗೆ ಆಗಿರ್ಬೋದು ಎಲ್ಲದಕ್ಕೂ ಈ ಸಾಸು ಹೊಂದ್ಕೊಳ್ಳುತ್ತೆ. ಮಕ್ಳಿಗೂ ಖುಷಿ ಆಗುತ್ತೆ ಮತ್ತು ನಾವೂ ಬೇಗ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ಬೋದು. ನೋಡಿರಿ, ಒಂದು 15-20 ನಿಮಿಷ ಕುದಿಸಿದ್ದೀನಿ. ಆವಾಗ ಅದಕ್ಕೆ ಬರುತ್ತೆ. ಅದು ತೀರ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ, ಇದೇ ಹದ ಇರಬೇಕು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ಎಲ್ಲದಕ್ಕೂ ಪ್ರಿಪೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಹದ ಬಂದಿದೆ. ಈಗ ತುಂಬ ಚೆನ್ನಾಗಿದೆ, ಯಾವುದೇ ಕೆಮಿಕಲ್